ಪ್ರತಿಯೊಂದು ಜೀವಿನೂ ತಾನು ಬದುಕಬೇಕಂತ ಸದಾ ಹೋರಾಡುತ್ತೆ. ಆದರೆ ಮನುಷ್ಯ ತನ್ನ ಜೀವನ ಗುರಿ ಮುಟ್ಬೇಕಂತ ಅಧಿಕಾರ ಎಂಬ ಬಿಲ್ಲು, ಹಣ ಅನ್ನೋ ಬಾಣನ ತನ್ನ ಅಸ್ತ್ರ ಮಾಡ್ಕೋತಾನೆ. ಇದೇ ಅಸ್ತ್ರ ಅವನ ಕ್ರೌರ್ಯದಿಂದ ಬ್ರಹ್ಮಾಸ್ತ್ರವಾಗುತ್ತೆ. ಇದೇ ತರ ಒಂದು ಬ್ರಹ್ಮಾಸ್ತ್ರನ ತನ್ನ ವೈರಿಗಳ ಮೇಲೆ ಬಳಸಿ ಭೂಗತ ಲೋಕದ ಸಾಮ್ರಾಟನಾಗೋಕೆ ಕಾದು ಕೂತಿರೋ ಈ ವ್ಯಕ್ತಿನೇ ಶೆಟ್ಟಿ, ತುಳಸಿ ಶೆಟ್ಟಿ. ನಿಜವಾಗ್ಲೂ ಈ ಮಾರ್ಟಿನೋ ಅವ್ರು ಹೋದ್ಮೇಲೆ ತುಂಬ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಇನ್ವೆಸ್ಟರ್ಸ್ ಒಬ್ಬರಿಗೂ ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ಅನೇಬಲ್ ಟು ಫೇಸ್ ದಮ್. ನಾನು ಲೀಗಲ್ ಅಡ್ವೈಸರ್ ಆಗಿ ಐ ವುಡ್ ಲೈಕ್ ಟು ಸೇ ದಟ್ ಇನ್ನೊಂದು ಸತಿ ಎಲೆಕ್ಷನ್ ಆಗಲೇಬೇಕು. ಅವ್ರ ಥರನೇ ಇನ್ನೊಬ್ರು ಬರಲೇಬೇಕು. ಈ ಆಳ್ಬಳಲ್ಲಿ ಎಲ್ಲ ನಮ್ದೇ ಇರೋದು ಗೊತ್ತುಂಟಾ? ನಮ್ದೇ ಎಲ್ಲ. ಹೆಂಗ್ರಿ ಹೇಳ್ತೀರಾ? ಕಾರ್ ಮಾತ್ರ ಸಿಕ್ಕಿದಲ್ವಾ, ಬಾಡಿ ಇನ್ನೂ ಸಿಕ್ಕಿಲ್ಲ. ಲೆಟ್ಸ್ ಹ್ಯಾವ್ ಸಮ್ ಹೋಪ್. ಪ್ಲೀಸ್. ಯಾರೇ ಅದು? ಬನ್ನಿ. ಅವನು ಯಾರ ನನ್ನ ವಿರುದ್ಧ ಟೆಂಡರ್ ಹಾಕಿ ಬಂದಿರೋದು? ಬರ್ಲಿಯಾ? ಬರ್ಲಿ, ಬಂದಾರಿಗೆ ಸುಂಕ ಇಲ್ದ ಕಳ್ತೀನಿ. ಬರ್ಲಿ ಬರ್ಲಿ. ಬರ್ತಾನ? ಬರ್ಲಿಯಾ ನೋಡುವ. ಅವನಿಗೆ ಗೊತ್ತುಂಟ ನಮ್ಮಂಟೆಗೆ ಬರ್ತಾನ. ಬರ್ಲಿಯಾ ನೋಡ್ಸುವ ಸರಿಯಾಗಿ. Jam on it. Drop it, drop it. Drop it, drop it. Jam on it. Drop it, drop it. Jam on it. Drop it, drop it. Jam on it. Drop it, drop it.
ನನ್ನ ತಲೆ ತೆಗಿಬೇಕಂತ ನೀನಿಷ್ಟು ತಲೆ ಕೆಡ್ಸೋದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡ್ರೆ ನಿನ್ನ ತಲೆ ಉಳಿಯಲ್ಲ. ಅಷ್ಟು ಸುಲಭವಾಗಿ ನಾನು ಹಿಂಗೆ ಸಿಕ್ಬಿಡ್ತೀನ. ಏನ ಹೆಂಗ್ ಅನ್ಕೊಂಡೆ ನೀನು ನನ್ನೇ ತೆಗೆದು ನನ್ನ ಪೊಸಿಷನ್ ಕುಂತ್ಕೊಂತೀಯ ಅಂತ? ಸರಿ, ಒಂದು ಕತೆ ಹೇಳ್ತೀನಿ, ಕೇಳ್ತೀಯಾ? ಆಯ್ತಾ? ಆಯ್ತೇನಾ? ಬಾರ ಬೇಗ. ಹೋದ್ರೆ ನೀನು ಗಂಟೆ ಸ್ನಾನಕ್ಕೆ ಹೋಗ್ತೀಯಲ್ಲೋ ನೀನು. ನಾನು ಡ್ಯೂಟಿಗೆ ಹೋಗ್ಬೇಕು, ಬೇಗ ಬಾರೋ ನೀನು. ಏನ ನೀನು? ಬಾರೋ ಬೇಗ. ಅಯ್ಯ ನಿನ್ನ ಯಾವ್ದ್ರಿ ಬೆಳಗ್ಗೆ ರೀ? ಅಲ್ವೋ, ದಾನದಲ್ಲಿ ಮಾದಾನ ಸಮಾಧಾನ. ಈಗ IAS IPS ಆರಾಮಾಗಿರಿ. ಲೇ, ನಾವು ಡ್ರೈವರ್ ಕಣೋ, ಕಾಕಿ ಬಟ್ಟೆ ಹಾಕೋದು IAS IPS ತರ. ನಿನ್ಗಂತೂ ಓದ್ಬಿಟ್ಟು ಕಾಕಿ ಬಟ್ಟೆ ಹಾಕೋ ಯೋಗ್ಯತೆ ಇಲ್ಲ ನಿನಗೆ. ಮಾತಾಡ್ತೀಯ ನೀನು? ನೋಡ್ರಿ, ಚಿಟ್ಕೆ ಹೊಡೆದ್ರೆ ನಾಳೆನೆ IAS IPS ಹಾಕ್ತೀನಿ. ಸುಮ್ಮನೆ ಒಂದ್ ಮನೇಲಿ ಎರಡೆರಡು ಕಾಕಿ ಬಟ್ಟೆ ಬೇಡ ಅಂತ ಸುಮ್ಮನಿದ್ದೀನಿ. ಬೆಳಗ್ಗೆ ರೊಚ್ಚ ಕೇಳಿಸ್ಬೇಡಿ. ಇದಕ್ಕೇನು ಕಮ್ಮಿ ಇಲ್ಲ. ಡೈಲಾಗ್ ಮೇಲೆ ಡೈಲಾಗ್ ಹೊಡಿತೀಯ ನೀನು. ಅಬ್ಬಬ್ಬಬ್ಬಬ್ಬಬ್ಬ ಬಿಟ್ರೆ ಬರೀ ಡೈಲಾಗೇ ಹೊಡಿತೀಯ ನೀನು. ಹಾಯ್, ಎಷ್ಟೊತ್ತಾಯ್ತು ಬಂದು? ನಾನು ಬಂದು 1 ಅವರ್ ಆಯ್ತು. ಬಾ ಕುಂತ್ಕೋ. ಹೇಳು. ನಾನು ಬಂದು 1 ಅವರ್ ಆಯ್ತು. ಯಾಕೆ ಇಷ್ಟು ಲೇಟು? ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡ್ ಬರೋವಷ್ಟರಲ್ಲಿ ಇಷ್ಟೊತ್ತಾಯ್ತು. ಐ ಆಮ್ ಸಾರಿ. ಸರಿ ಬಿಡು, ಇದೇ ನಂಗೆ ಹೊಸ್ದಾ? ಏನಾದರೂ ಆರ್ಡರ್ ಮಾಡು. ಆಯ್ತು, ಸರಿ. ಎಕ್ಸ್ಕ್ಯೂಸ್ ಮೀ. ಆಮೇಲೆ ಕರಿತೀನಿ. ನನ್ನ ನಿನ್ನ ಈ ಮಿಲನ ಏಳೇಳು ಜನ್ಮದ ಪ್ರೀತಿಯ ಕವನ. ನನ್ನ ನಿನ್ನ ಈ ಕವನ ಏಳೇಳು ಜನ್ಮದ ಪ್ರೀತಿಯ ಪಯಣ. ಕೇಳಲ್ಲ 100 ಜನುಮವೇ ಕಳೆದರು ನಮ್ಮ ಪ್ರೀತಿ ಎಂದು ಸೋಲದು. ನಾನೆಂದು ನಿನ್ನ ಪ್ರೀತಿಯ ನಾವಿಕ. ಸವಿ ಪ್ರೀತಿಗೆ ನಾನು ಸೋತಿಹೆ, ಸಿಹಿ ಪ್ರೇಮಕ್ಕೆ ನಾನು ಕರಗಿಹೆ. ನಾನೆಂದು ನಿನ್ನ ಪ್ರೀತಿಯ ಸೇವಕ. ನನ್ನ ನಿನ್ನ ಈ ಮಿಲನ ಏಳೇಳು ಜನ್ಮದ ಪ್ರೀತಿಯ ಕವನ. ನನ್ನ ನಿನ್ನ ಈ ಕವನ ಏಳೇಳು ಜನ್ಮದ ಪ್ರೀತಿಯ ಪಯಣ. ನೀ ನನ್ನ ಬಾಳಿನ ಚೇತನ, ನಿನ್ನ ನಗುವೆ ನನ್ನ ಜೀವನ. ನಾನೆಂದು ನಿನ್ನ ಪ್ರೀತಿಯ ನಾಯಕ. ನೀ ನನ್ನ ಜೊತೆಗೆ ನಡೆದರೆ ನನ್ನ ಲೋಕವೇ ನಾನು ಮರೆಯುವೆ. ನನ್ನ
ಲೋಕಕ್ಕೆ ನೀನೇ ಸ್ಫೂರ್ತಿದಾಯಕ. ನಂದನ್ ಮಗ ಸಮಾಚಾರ, ಅದೇ ಕೆಲಸ ಅದೇ ಜೀವನ. ನಿಂದೇನು ಸಮಾಚಾರ? ನಂದ ಹೆಸರಿಗಷ್ಟೇ ಲಾಯರ್, ನಾಯ್ಪಾಡು ಕೋರ್ಟ್ ಮುಂದೆ ನಿಂತ್ಕೊಂಡು ಕೇಸ್ ಕೊಡ್ರಪ್ಪ ಅಂತ ಭಿಕ್ಷೆ ಬೇಡ್ತಾ ಇದ್ದೀನಿರಪ್ಪ. ಹೇಳ್ರಪ್ಪ. ಆಂಟೋನಿ, ನಿಂದೇನ ಸಮಾಚಾರ? ಹೇಳಪ್ಪ. ನನಗೇನು ಬಿಡಪ್ಪ, ನಾನು ಯಾವ ಟೈಮಲ್ಲಿ ಎಲ್ಲಿರ್ತೀನಂತ ನನಗೆ ಗೊತ್ತಿಲ್ಲ. ಹೋದ ವಾರ ತಾನೇ ಹೊಸ ಸ್ಟಾಪ್ ಬಂತಂತ ಕಾಲೇಜ್ ಹುಡುಗರಿಗೆ ಎತ್ಕೊಂಡು ಹೋಗಿ ಕೊಟ್ಟೆ. ಪೊಲೀಸವ್ರು ಎತ್ತಾಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ರುಬ್ಬಿದ್ರು ನನಗೆ. ಅಯ್ಯೋ ಕಡುವಲೇ, ಅದು ನನಗೆ ಗೊತ್ತಿಲ್ಲದೆ ಇರೋದ. ಹೋದ ವಾರ ನಾನು ತಾನೇ ಇವನು ಬಿಡ್ಸ್ಕೊ ಬಂದಿದ್ದು. ಕುಡಿಯಲ್ಲ. Chiran, come here. Please sit. ಗುಡ್ ಈವ್ನಿಂಗ್ ಸರ್. ಮೈ ಬೆಸ್ಟ್ ಫ್ರೆಂಡ್ ಒಬ್ಬರು ಓಕೆ ಜಿಮ್ ಜಾಯಿನ್ ಆಗ್ತಿದ್ದಾರೆ. ಅವ್ರಿಗೆ ನೀನೇ ಪರ್ಸನಲ್ ಟ್ರೈನಿಂಗ್ ಮಾಡಬೇಕು. ಶೋರ್ ಸರ್. ಓಕೆ ಸರ್. ಓಕೆ. ಅವ್ರು ತುಂಬ ಪವರ್ಫುಲ್. ಶೋರ್ ಸರ್. ಓಕೆ ಶೋರ್ ಸರ್. ಹಾಂ ಹಾಂ. ಯಾರು ಸರ್ ಅದು? ಲುಕ್, ಈಸ್ ಕಮ್. Welcome sir. Welcome to our fitness center. Yeah. He's Chiran. ಗುಡ್ ಈವ್ನಿಂಗ್ ಸರ್. Your personal trainer. ಗ್ಲಾಡ್ ಟು ಮೀಟ್ ಯು ಸರ್. ಓ, ಪ್ಲೀಸ್ ಕಮ್ ಸರ್, ಪ್ಲೀಸ್. ಹೊರಗಡೆ ಗಾಡಿ ಹತ್ರ ಇರ. So let's start with the warm-up. Front arm rotations. Okay. ನಿನ್ನಷ್ಟು ಕೇರ್ಲೆಸ್ ಆಗಿರೋಕೆ ನನಗೆ ಬರಲ್ಲ. ನಾವು ಲವ್ ಮಾಡಿ ಎಷ್ಟು ವರ್ಷ ಆಯ್ತು ಹೇಳು? ಎಷ್ಟು ದಿನ ಅಂತ ಹಿಂಗಿರೋದು ಹೇಳು? ನಮ್ಮನೇಲಿ ಬೇರೆ ಗಂಡು ಹುಡುಕ್ತಿದ್ದಾರೆ. ನಾನಿರ್ಬೇಕಾದ್ರೆ ಇನ್ನೊಂದು ಹುಡುಗ ನಂಗೆ ಹುಡ್ತಾರೆ. ಆ ಥರ ಎಲ್ಲ ಕನ್ಸ್ಬಿಟ್ಬಿಡ ಕೇಳೋ. ಇದಕ್ಕೇನು ಕಮ್ಮಿ ಇಲ್ಲ. ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ ಲೈಫಲ್ಲಿ ಸೆಟ್ಲಾಗು ಅನ್ನೋದು ತಪ್ಪಾ? ನೀನು ಲೈಫಲ್ಲಿ ಸೆಟ್ಲಾದ್ರೆ ತಾನೇ ನಮ್ಮ ಮನೆಗೆ ಬಂದು ಹೆಣ್ಣು ಕೇಳೋಕ್ಕಾಗೋದು. ನಾನು ಇವಾಗಲೂ ದುಡಿತಾ ಇದ್ದೀನಲ್ಲೇ. ಆಹಾ, ನಿಮ್ಮ ಜಿಮ್ ಟ್ರೈನರ್ ಕೆಲಸದಲ್ಲಿ ಏನು ಮಹಾ ದುಡಿತಾ ಇದೆಯಾ? ನಿನ್ನ ಖರ್ಚಿಗೆ ಸಾಕಾಗಲ್ಲ ಅಂತ ನನ್ನ ಹತ್ರ ಬೇರೆ ಕೇಳ್ತಾ ಇದೀಯಲ್ಲ ನೀನು. ಏಯ್, ಏನು ತುಂಬ ದುಡ್ಡು ಅಂತ ಮಾತಾಡ್ತಿದ್ಯಾ? ಅಷ್ಟು ದುಡ್ಡು ಬಗ್ಗೆ ಯೋಚನೆ ಮಾಡೋಳು. ಯಾವನ ದುಡ್ಡಿರೋ ನೋಡ್ಲೋ ಮಾಡ್ಬೇಕಾಯ್ತು. ನನ್ನ ಯಾಕೆ ಲವ್ ಮಾಡಿದೆ? ನೋಡು, ಇದನ್ನೆಲ್ಲ ಮಾತಾಡೋದು ಬಿಟ್ಟು ನಿನ್ನ ಪೊರ್ಕಿ ಫ್ರೆಂಡ್ಸ್ಗಳ ಸವಾಸ ಬಿಟ್ಟು ಲೈಫಲ್ಲಿ ಫೋಕಸ್ ಮಾಡು. ಆವಾಗಾದ್ರೂ ಉದ್ಧಾರ ಆಗ್ತೀಯ ನೀನು. ನೋಡು, ನನ್ನ ಬಗ್ಗೆ ಮಾತಾಡು, ನನ್ನ ಫ್ರೆಂಡ್ಸ್ ಬಗ್ಗೆ ಮಾತ್ರ ಮಾತಾಡ. ಗೊತ್ತಾಯ್ತಲ್ವಾ? ನಿಂಗೆ ನಿನ್ನ ಫ್ರೆಂಡ್ಸ್ಗಳ ಬಗ್ಗೆ ಹೇಳಿದ್ರೆ ಬೇಗ ಕೋಪ ಬರುತ್ತೆ. ನಿಂಗೆ ನಾನು ಕಳ್ಕೊಂಡ್ಮೇಲೆನೆ ನನ್ನ ವ್ಯಾಲ್ಯೂ ಏನಂತ ಗೊತ್ತಾಗತ್ತೆ ಲೈಫಲ್ಲಿ. ಉಸಿರಲಿ ಉಸಿರಾಗಿ ಉಸಿರ ಬೇರೆತು
ಉಸಿರಲಿ ಸೇರಿರುವೇನಾ ನನ್ನೆದೆ ಮಿಡಿತ ಹಾಡುವುದೊಂದೇ ಅದುವೇ ಎಂದಿಗೂ ನಿನ್ನಯ ಹೆಸರು ನನ್ನ ನಿನ್ನ ಈ ಮಿಲನ ಏಳೇಳು ಜನ್ಮದ ಪ್ರೀತಿಯ ಕವನ. ಏನ್ ಶಂಕರಣ್ಣ ಇವತ್ತು ಡ್ಯೂಟಿಗೆ ಹೋಗಿಲ್ವಾ? ಯಾಕೋ ಬೆಳಗ್ಗೆ ಎದ್ರೆ ನಿಂದಿದೇ ಕತೆ. ಅಪ್ಪಂಗ್ ಹುಷಾರಿಲ್ಲ. ಯಾಕೇನಾಯ್ತು? ನಿನಗ್ಯಾಕೆ? ನಿನ್ ಕೆಲ್ಸ ನೀನ್ ನೋಡ್ಕೊ. ಅಪ್ಪ ಏನಾದ್ರು ತಂದ್ಕೊಡ್ಲಾ? ಇವಾಗ ತಾನೇ ಕಾಫಿ ಕುಡಿತಾ ಇದ್ದೀನಿ. ಇನ್ನು ಅರ್ಧ ಗಂಟೆ ಬಿಟ್ಟು ತಂದ್ಕೊಡಮ್ಮ. ನನ್ನ ಕಾಯ್ಬೇಡ, ಹೋಗಮ್ಮ. ಸರ್ ಏಯ್ Do you party? Do you party? ನಮ್ದೇನ್ ಸರ್ ಡೈಲಿ ಪಾರ್ಟಿ ನಡೀತಾ ಇರ್ತದೆ, ಅದ್ರಲ್ಲೇನು ಸ್ಪೆಷಲ್ ಇಲ್ಲ ಬಿಡಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ನನ್ನ ಬರ್ಡೇ ಬರುತ್ತೆ, ಪಾರ್ಟಿಗೆ ಬಾ. ನಾನು ನಿಮ್ಮ ಪಾರ್ಟಿಗ? ಬೇಡ ಸರ್, ಸುಮ್ಮನೆ ಯಾಕೆ? ನನ್ನ ಪಾರ್ಟಿ ಇನ್ವೈಟ್ಗೆ ಎಷ್ಟು ಜನ ವೇಟಿಂಗ್ ಲಿಸ್ಟಲ್ಲಿ ಇದ್ದಾರೆ ಗೊತ್ತಾ? ಸರಿಯಾಗಿ ಕೇಳಿಸ್ಕೊ, ನಾನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಲ್ಲ. ನನ್ನ ಆಫರ್ನ ಯಾರೂ ರಿಜೆಕ್ಟ್ ಮಾಡಲ್ಲ. ಆಯ್ತು ಬಿಡಿ ಸರ್, ಬರೋಣ. ಲೊಕೇಶನ್ ಕಳಿಸಿ, ಬನ್ನಿ. ನೆಕ್ಸ್ಟ್ ಸೆಟ್ ಮಾಡಿ. ಓಕೆ, ಬನ್ನಿ. ಐಟಮ್ ಲಾಯ್ಕೊಂಡು ಮಾರ್ರೆ. ಹಾಯ್ ಹನಿ. ಎಲ್ಲರೂ ನನ್ನ ಹಿಂದೆನೇ ಸುತ್ತಾ ಇರ್ತಾರೆ, ನಾನು ನಿನ್ನ ಹಿಂದಿದ್ದೀನಿ. ನೀನು ಯಾಕೆ ನನ್ನ ಕಡೆ ಗಮನನೇ ಕೊಡಲ್ಲ? ನನ್ನ ಹತ್ರ ಇರೋ ವಿಟಮಿನ್ ಎಮ್ಗೆ 1000 ಜನ ಬಂದು ಹೋಗ್ತಾರೆ, ಅಂಥದ್ರಲ್ಲಿ ನೀನೇನು? ಹನಿ, ದಿಸ್ ಇಸ್ ನಾಟ್ ಫೇರ್. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್. ಹೇಯ್ ತುಳಸಿ, ಫ್ಲೈ ಓವರ್ ಕಾಂಟ್ರಾಕ್ಟ್ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಬರ್ತಿದೆ. ಸರಿಯಾಗಿ ಕೆಲಸ ನಡೀಲಿಲ್ಲ ಅಂದ್ರೆ ತಲೆಗಳು ಉರುಳೋಗ್ತವೆ. ಬಾಸ್, ನನ್ನ ಗಮನಕ್ಕೆ ತಂದಿರಲ್ಲ ಬಾಸ್. ನೀವೆಂತ ಸಹ ತಲೆ ಕೆಡ್ಸ್ಕೊಂಬೇಡಿ ಬಾಸ್. ಕೆಲಸ ಆಯ್ತಂತ ಮಾಡಿ ಬಾಸ್. ಓಯ್ ಗಾಡಿ ದಪ್ಪಿಯಾ ಓಯ್.
ನೋಡು ಮಗ ಹೆಂಗ್ ತಗೊಳಕೊಂಡಿದ್ದಾರೆ ಇವರು. ಒಬ್ಬೊಬ್ಬೊಂದು ನರ ನರ ಕಟ್ ಮಾಡ್ಬಿಡ್ತೀನಿ. ಮರಿ ಬಾಲಕ್ಕೆ ಪಟಾಕಿಸ್ತಾರ ನನ್ನ ಮಕ್ಕಳ. ಏನ್ರ ನೀವೆಲ್ಲ ಕಾಲೇಜ್ ಮಾಡಲ್ಲ ಪ್ರಾಣಿ ಹಿಂಸೆ ಮಾಡ್ತೀರಾ, ನಾಯಿ ಬಲ್ಲಕ್ಕೆ ಪಟಾಕಿ ಇಡ್ತೀರಾ ಮಕ್ಕಳ ಅಂದ್ರೆ. ಏಯ್ ಬಿಟ್ಟು ಕಳ್ಸ. ಗುಡ್ ಮಾರ್ನಿಂಗ್ ಸರ್. ಈ ತುಳಸಿ ಶೆಟ್ಟಿ ಆಗ್ಲೇ ಅದನ್ನೆಲ್ಲ ಡೀಲ್ ಮಾಡಿದ್ದ ಆಯ್ತಾ? ಸಿಂಹ ಬಂದ್ರೆ ಕಾಡಲ್ಲಿರೋ ಎಲ್ಲ ಪ್ರಾಣಿಗಳು ಹೆದರ್ಕೊಂತವೆ. ಮಿಸ್ಟರ್ ಗಿರಿಧರ್, ಎಸ್ ಸರ್. ಆ ಫ್ಲೈಓವರ್ ಕಾಂಟ್ರಾಕ್ಟ್ ಏನಾಯ್ತು? ಸರ್ ಡೀಲ್ ಕ್ಲೋಸ್ ಆಯ್ತು. ಡೀಲ್ ಕ್ಲೋಸ್ ಆಯ್ತಾ? ಎಷ್ಟು ಕ್ಲೋಸ್ ಆಯ್ತು? ಸರ್ 20%ಗೆ. 20%? ಹ್ಞೂ ಸರ್. ಯಾರು ಕ್ಲೋಸ್ ಮಾಡಿದ್ದು? ಸರ್ ತುಳಸಿ ಸರ್. ತುಳಸಿನಾ? ತುಳಸಿ ಯಾವನಯ್ಯ ಹೇಳಿದ್ದೀನಿ ಮಾಡಕ್ಕಿದ್ದೀನ? ನಿನ್ಗೆ ಕೇಳ್ತಿರೋದು ಹೆಂಗ್ ಕ್ಲೋಸ್ ಮಾಡ್ದೆ? ಬಾಸ್ ಅದನ್ನ ನಾನೇ ಡಿಸೈಡ್ ಮಾಡ್ಬಿಟ್ಟೆ ಬಾಸ್. ನೀನ್ ಯಾವನೋ ಡಿಸೈಡ್ ಮಾಡಕ್ಕೆ? ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾಡ್ಬೇಕಷ್ಟೆ, ಅರ್ಥ ಆಯ್ತಾ? ನೀವೆಲ್ಲ ನನ್ನ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಷ್ಟೇ. ಇಲ್ಲೇನಿದ್ರು ನಾನೊಬ್ನೇ ಆಲ್ಫಾ. ಎವ್ರಿ ಒನ್ ಕಾಪಿಡ್, ರೈಟ್? ಎಸ್ ಬಾಸ್. ನೀನೇನೋ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇಟ್ಕೊಂಡು ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದೀಯಾ? ಮಾರ್ಟಿನ್ ಇಲ್ವಾ? ಕೇಳು. ಏಯ್ ಹಂಗೆಲ್ಲ ಕೇಳಕ್ಕಲ್ಲ, ಸುಮ್ಮನಿರಲಿ. ನಿನಗೆಲ್ಲ ಅರ್ಥ ಆಗಲ್ಲ ಬಿಡು. ನೀನು ಹಂಗೆ ಅನ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಕೇಳ್ಬೇಕು ಮಗ ನೀನು. ನಮ್ಮ ಮನೆಯವ್ರಿಗೂ ನಿಂಗೂ ಏನೋ ಪ್ರಾಬ್ಲಮ್ಮು? ಏನು ಹೇಳು? ನಮ್ಮ ಅಪ್ಪ ಅಮ್ಮಂಗೆ ಆವಾಜ್ ಹಾಕುವಷ್ಟು ಕೊಬ್ಬ? ದೊಡ್ಡವ್ರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಹೇಳು? ಏಯ್ ನೋಡು, ನಿಮ್ಮ ಅಮ್ಮನ ಬಗ್ಗೆ ಮಾತಾಡಕ್ಕೆ ಇಷ್ಟೊಂದು ಕೋಪ ಬರುತ್ತಲ್ವಾ? ನಿಮ್ಮಮ್ಮ ನನ್ನ ಬಗ್ಗೆ ಎಂತೆಂತ ಮಾತಾಡಿದ್ರೆ ಗೊತ್ತೇನೆ? ಅದೆಲ್ಲ ಗೊತ್ತಿದ್ರೆ ನೀನು ನನ್ನ ಜೊತೆ ಇಷ್ಟೊಂದು ಮಾತಾಡ್ತಾರಲ್ಲ ಬಿಡು. ಸರಿ, ಬಂದು ವಿಷಯ ಹೇಳು. ನಮ್ಮಮ್ಮ ಒಂದು NRI ಸಂಬಂಧ ಹುಡುಕಿದ್ದಾರೆ. ನಾಳೆನೇ ಗಂಡಿನ ಕಡೆಯವರು ನೋಡೋಕೆ ಬರ್ತಿದ್ದಾರೆ. ನೀನು ನೋಡಿದರೆ ನಿನ್ನ ಫ್ರೆಂಡ್ಸ್ಗಳ ಜೊತೆ ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿದೀಯ. ನಾನು ನಿನ್ನ ಹೆಂಗೆ ನಂಬ್ಕೊಂಡು ಬರಲಿ ಹೇಳು? ನೀನು ನನ್ನ ಹೆಂಗೋ ಸಾಕ್ತೀಯಾ? ಏಯ್ ಏನು ಹೆಂಗೆ ಸಾಕ್ತೀನಿ ಅಂತಿದ್ಯಾ? ನಿನ್ಗೇನು ಕೊರತೆ ಇದೆ, ನಾನು ನೋಡ್ಕೊತೀನಿ, ಅರ್ಥ ಆಯ್ತಾ? ಕೂಲಿ ಕೆಲಸ ಮಾಡಿ ನಿನ್ಗೆ ಸಾಕ್ತೀನಿ, ತಿಳ್ಕೊ. ಅದು ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಚೆನ್ನಾಗಿ ನೋಡ್ಕೊತೀಯ ಅಂತಲೂ ನನಗೆ ಗೊತ್ತು. ನನಗಂತೂ ಅದು ಯಾವ NRI ಹುಡುಗನೂ ಬೇಡ. ನನಗೆ ನೀನೇ ಬೇಕು. ಅದೇನು ಮಾಡ್ತೀಯೋ ಮಾಡು. ಲೋ ಮಗ ಬಂದ್ಲು ನೋಡೋ. ಸೂಪರ್ ಗುರು. ಏನು ಮೇಡಮ್ ಹೆಂಗಿದ್ದೀರಾ? ಏನು ಸಮಾಚಾರ? ಸ್ವಲ್ಪ ನಮ್ಮ ಕಡೆನೂ ನೋಡಿ ಮೇಡಮ್. ಏನು ಗುರು ಹಿಂಗಾಗೋಯ್ತು?
ಏನ್ರಿ ಲೀಗಲ್ ಅಡ್ವೈಸರ್, ನನ್ನ ಮೇಲಿರೋ ಕೇಸಸ್ಸು, ಟೆಂಡರ್ ಇಶ್ಯೂಸು ಎಲ್ಲ ಸಾಲ್ವ್ ಆಯ್ತಾ ಹೇಗೆ? ಹಾಂ ಸರ್, ಕೆಲವೊಂದು ಇಶ್ಯೂಸ್ ಸಾಲ್ವ್ ಆಗಿದೆ. ಗುಡ್. ಆದರೆ 5 ಸ್ಟಾರ್ ಹೋಟೆಲ್ ಕಟ್ಟೋ ಜಾಗ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ. ಸರಿ, ಅದೇನಿದೆಯೋ ನೋಡ್ಕೊಳ್ಳಿ. ಏನ್ರಿ ಮ್ಯಾನೇಜರ್, ನಮಗ್ ಬರ್ತಾ ಇರೋ ಲಾಭದಲ್ಲಿ ಎಲ್ಲ ಕಡೆನೂ ಶೇರ್ಸ್ ಕರೆಕ್ಟಾಗಿ ಫ್ಲೋ ಆಗ್ತಿದ್ಯಾ? ಹಾಂ ಸರ್, ಎಲ್ಲ ಕ್ಲಿಯರ್ ಕಟ್ ಆಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಫ್ಲೋ ಆಗಿ ಬರ್ತಿದೆ ಸರ್. ಗುಡ್. ಆದರೆ ಇನ್ನೊಂದು ವಿಷಯ ಸರ್, ಮೊನ್ನೆ ಬಂದಂಥ ನಾಯಕ್ ಅವ್ರ ಟೆಂಡರಿಂದ ಶೇರ್ಸು ಅವ್ರಿಗೆ ತಲುಪಿಸಿದ್ದೀನಿ. ಗುಡ್. ಅವ್ರಿಗೆ ತಲುಪಿಸ್ಬೇಕಾಗಿರೋ ಶೇರ್ಸ್ನ ತಲುಪಿಸ್ಬಿಡಿ. ಗಾಟ್ ಇಟ್? ಸರ್, ಆಕ್ಚುಲಿ ಈಗ ತಾನೇ ನಾಯಕ್ ಅವ್ರ ಕಡೆಯಿಂದ ಮೇಲ್ ಬಂದಿದೆ. ಶೇರ್ಸ್ ಎಲ್ಲ ಓಕೆ ಅಂತೆ ಸರ್, ಬಟ್ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಸರ್. ಏನು? ಅದೇ ಫ್ಲೈಓವರ್ ಬಗ್ಗೆ. ಚೆನ್ನಾಗಿ ನಡೀತಿದೆಯಲ್ಲ. ಏಯ್ ಯಾರಪ್ಪ ನೀನು? ಹಂಗೆಲ್ಲ ಒಳಗಡೆ ಬಿಡಕ್ ಆಗಲ್ಲಪ್ಪ. ನಡಿ ನೀನ್ ಆಚೆ. ಮಾಡ್ರಿ ಕ್ಲೈಂಟ್ ರೀ. ಇಲ್ಲ ಒಳಗಡೆ ಬಿಡಕ್ ಯಾರು ಬಿಡ್ಲ. ಹೋಗ ಹೇಳ್ತಿದ್ಯಾ ನೀನು? ಏಯ್, ಅವ್ನ್ ಬಿಡಕ್ ಹೇಳ. ಆಗಲ್ಲಪ್ಪ. ನಡಿ. ಹಲೋ ಸರ್. ಸಾರಿ ಸರ್, ಹೋಗಿ ಸರ್. ಗೊತ್ತಿಲ್ದಿರ ಮಾತ್ರ ಚೈಲ್ಡ್ ಚಪಾತಿಗಳು. ಅದನ್ನೆಲ್ಲ ನೀವೇ ನೋಡ್ಕೋಬೇಕು. ಗುಡ್ ಈವ್ನಿಂಗ್ ಸರ್. ಹಾಯ್, ಗುಡ್ ಈವ್ನಿಂಗ್ ಯಂಗ್ ಮ್ಯಾನ್. ಹೌ ಆರ್ ಯು? ಹ್ಯಾಪಿ ಬರ್ಡೇ ಸರ್. ಹಂಗೋಳಿ ಸರ್. ಸರ್, ಇದೆಲ್ಲ ನಿಮ್ದೇನಾ ಸರ್? ಇನ್ಯಾರ್ದು? ನೀವು ನೋಡಿರೋದು ಇದೊಂದೇ ಅಲ್ದೇನೆ ಬ್ಯಾಂಗ್ಳೂರ್, ಮುಂಬೈ, ಡೆಲ್ಲಿ, ದುಬೈನಲ್ಲೆಲ್ಲ ರೆಸಾರ್ಟ್, ಪಬ್ ಅಂಡ್ 5 ಸ್ಟಾರ್ ಹೋಟೆಲ್ಸ್ ಎಲ್ಲ ನಮ್ಮ ಮಾರ್ಟಿನ್ ಸರ್ ಹೆಸರಲ್ಲೇ ಇರೋದು. ಸರ್, ಇದೆಲ್ಲ ನಿಮ್ದೆ ಅಂತ ಗೊತ್ತಿರಲ್ಲ ಸರ್. ನೀವಿಷ್ಟು ದೊಡ್ಡ ಮನುಷ್ಯ ನಂಗೆ ಗೊತ್ತಿರಲ್ಲ ಸರ್. ಏಯ್, ಇದೆಲ್ಲ ಇವಾಗ ಬೇಕಾ? ಸರ್, ಅದು ಸಾರಿ ಸರ್. ಸರ್, ಅವಳು ಫಿಲ್ಮ್ ಆಕ್ಟರ್ ಐಶ್ವರ್ಯ ಅಲ್ಲ ಸರ್? ಹೌದು ಸರ್, ನಾನು ಅವಳು ಬಿಗ್ ಫ್ಯಾನು ಸರ್. ನೋಡಿ ಸರ್, ನೋಡಿ ನನ್ನ ವಾಲ್ಪೇಪರ್ಲು ಅವಳಿದ್ದಾಳೆ ಸರ್. ಹೌದಾ? ಪ್ಲೀಸ್ ಕಮ್, ಬಾ. ಹೇ ಐಶು, ಬೈಲ್ಡ್. Okay, carry on. Hi, honey. You are looking so handsome. ಇವತ್ತು ನಿನ್ನ ಬರ್ತ್ಡೇ ಅಂತ ನಾನು ತುಂಬ ಖುಷಿಯಾಗಿದ್ದೀನಿ. ಓಹ್, ಮೀಟ್ ದಿಸ್ ಇಸ್ ಚಿರಣ್, ಮೈ ಪರ್ಸನಲ್ ಟ್ರೈನರ್. ಹಾಯ್ ಮೇಡಮ್, ಐ ಆಮ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್ ಮೇಡಮ್. ಹೌದು ಮೇಡಮ್. ಆ್ಯಕ್ಚುಲಿ ನೀವು ಬರೀ ಗಂಡಸ್ರಿಗೆ ಮಾತ್ರ ಟ್ರೈನ್ ಮಾಡೋದಾ ಅಥವಾ ನಮಗೂ ಟ್ರೈನ್ ಮಾಡ್ತೀರಾ? ಹಾಗೇನಿಲ್ಲ ಮೇಡಮ್, ನಾನು ಎಲ್ಲರಿಗೂ ಟ್ರೈನ್ ಮಾಡ್ತೀನಿ. ಸ್ವೀಟಿ, ಅವನಿನ್ನೂ ಚಿಕ್ಕ ಹುಡುಗ, ನೋಡ್ಕೊಂಡು ಹ್ಯಾಂಡಲ್ ಮಾಡು. ಯಂಗ್ ಮ್ಯಾನ್, ಎಂಜಾಯ್ ದ ಪಾರ್ಟಿ.
come on, come on. ನನ್ನಂಥ ನಶೆಯ ಹುಡುಗಿ ಸಿಗುವಳು ಎಲ್ಲಿ ಎಲ್ಲಿ ಇನ್ನೇತಕ್ಕೆ ತಡವು ನಿಮಗೆ ಬಂದು ಗೆಲ್ಲಿ ನಶೆಯ ಗುಂಗಲಿ ತೇಲಿ ಹೋಗುವೆ ಸಿಹಿಯ ಲೋಕದ ಒಳಗೆ ಒಯ್ಯುವೆ ಕಾಣದ ಕನಸಿಗೆ ಕರೆದು ಹೋಗುವೆ ಎಲ್ಲೋ ನನ್ನನೇ ಈ ತಾನು ನಿನ್ನದೇ ಕೂಡಿ ಕಳೆಯುವ ಋತುವೆ ನಮ್ಮದು ಬಾರೋ ರಸಿಕನೇ ಈ ಕ್ಷಣ ನಿನ್ನದೇ ಸೇರೋ ಇನಿಯನೇ ಜಗವೇ ನಮ್ಮದು ಗೆಲ್ಲೋ ನನ್ನನೇ ಈ ತಾನು ನಿನ್ನದೇ ಕೂಡಿ ಕಳೆಯುವ ಋತುವೆ ನಮ್ಮದು ಬಾರೋ ರಸಿಕನೇ ಈ ಕ್ಷಣ ನಿನ್ನದೇ ಸೇರೋ ಇನಿಯನೇ ಜಗವೇ ನಮ್ಮದು ಎಲ್ಲೋ ನನ್ನನೇ ಈ ತಾನು ನಿನ್ನದೇ ಕೂಡಿ ಕಳೆಯುವ ಋತುವೆ ನಮ್ಮದು ಬಾರೋ ರಸಿಕನೇ ಈ ಕ್ಷಣ ನಿನ್ನದೇ ಸೇರೋ ಇನಿಯನೇ ಜಗವೇ ನಮ್ಮದು My God. ಯಾರು ನಿನ್ ಕಳಿಸಿದ್ದು? ಏ ತುಳಸಿ, ಏನ್ ಚೌಲ್ಲರ್? ನಿಮ್ಮ ಅಣ್ಣಂಗಾದ ಗತಿನೇ ನಿನಗೂ ಆಗುತ್ತ, ಅರ್ಥ ಮಾಡ್ಕೋ. Come on, young man.
ವಾಟ್ ಹ್ಯಾಪನ್ ಇನ್ ದ ಪಬ್ ಲಾಸ್ಟ್ ನೈಟ್? ತುಳಸಿ ನನಗೆ ಬ್ಯಾಕ್ ಫೈರ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಹೇಳೋದು ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ. ವಾಟ್ ಹ್ಯಾಪನ್ ಟು ದ ಫ್ಲೈಓವರ್ ಕಾಂಟ್ರಾಕ್ಟ್? ವಿ ಆರ್ ಟ್ರೈಯಿಂಗ್. ತುಂಬಾ ಜನ ಅಪೋಸ್ ಮಾಡ್ತಿದ್ದಾರೆ. ಇಟ್ಸ್ ಗೋಣ ಬಿ ಅ ಬಿಗ್ ಚಾಲೆಂಜ್. ನನ್ನ ದಾರಿಗೆ ಯಾರಾದರೂ ಅಡ್ಡ ಬಂದ್ರೆ ಮನುಷ್ಯ ಆಗ್ಲಿ ಮರ ಆಗ್ಲಿ ಯಾರನ್ನೂ ಬಿಡಲ್ಲ. ಮೇಕ್ ಶೂರ್ ಇಟ್ ಹ್ಯಾಪನ್ಸ್. ಶೋರ್. ನೀನು ಯಾಕೋ ಸಪ್ಪಗಿದೆಯಾ? ಅಣ್ಣ ಹಿಂದೆ ಕೂತಿರೋರು ಫುಲ್ ಕುಡ್ದು ಬಿಲ್ ಕೊಡದೆ ಹಂಗೆ ಹೋಗಿದಾರಣ. ಅದಕ್ಕೆ ನಮ್ಮನವರು ನನ್ನ ಸಂಬಳದಲ್ಲಿ ದುಡ್ಡು ಕಟ್ ಮಾಡಿದಾರಣ. ಬಾರಿಗೆ ಬಂದು ಬಿಲ್ ಕೊಡೋಕ್ಕಾದ್ಮೇಲೆ ಏನಕ್ಕಾದ್ರೂ ಬಾರಿಗೆ ಬಂದು ಕೂತ್ಕೊಂಡು ಕುಡಿತಾರಪ್ಪ. ಏಯ್ ಹೋಗಲಿ ನೀರು ತೊಗೊಂಬರ. ಸರಿ ಅಣ್ಣ, ತೊಗೊಂಬರ್ತೀನಿ. ಏಯ್ ಬಾರ ಇಲ್ಲಿ. ಏಯ್ ಏನಂತ ತಂದಿದ್ದು? ನಾನು ನೆನ್ನೆ ಆರ್ಡ್ರ್ ಮಾಡಿ ತೊಗೊಂಬ ಹೋಗೋ. ಅಣ್ಣ ನೆನ್ನೆದ ಬಿಲ್ ಕೊಟ್ಟಿಲ್ಲ. ಏಯ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಹೇಳ ಇವನ್ಗೆ. ಅಣ್ಣ ನೀವು ಯಾರಾದ್ರೂ ನನಗೇನಣ್ಣ ಇದಿರೋದಕ್ಕೆ ಬಿಲ್ ಕೊಟ್ಟಿಲ್ಲ. ಬಿಲ್ ಕೊಡಿ. ಓನರು ನನ್ನ ಸಂಬಳದಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಅಮ್ಮ
ಎಲ್ಲಿದ್ದೀನೋ ನಾನು? ಎಲ್ಲೋ ಕರ್ಕೊಂಬಂದಿದ್ಯಾ? ಆ ನನ್ನ ಜೀವ ಉಳಿಸ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಸಾಮ್ರಾಜ್ಯದೊಳಗೆ ಬಿಟ್ಕೊಂಡ್ರೆ ನನಗೆ ಈ ರೇಂಜಿಗೆ ದೋಕಾನ? ನೀನ್ ಕಂಠ ಪೂರ್ತಿ ಕುಡ್ಕೊಂಬಂದು ನೀನ್ ಕಷ್ಟನೆಲ್ಲ ಹೇಳ್ದೆ. ಏನೋ ಫ್ರೆಂಡು ಅಂತ ಬಿಟ್ರೆ ನನ್ಗೆ ಕುಡ್ಸಿ ಟೈಟ್ ಮಾಡಿಸಿ ಎತ್ತಾಕೊಂಬಂದಿಯಲ್ಲ ನೀನು. ಮೆಚ್ಚದೆ ಕಣೋ ನಿನ್ ಧೈರ್ಯನ, ಮೆಚ್ಚದೆ. ಜನ ನನ್ನ ಜೊತೆ ಮಾತಾಡಕ್ಕೆ 100 ಸಾರಿ ಯೋಚನೆ ಮಾಡ್ತಾರೆ, ನನ್ ಮುಟ್ಟಕ್ಕೆ 1000 ಸರಿ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀನು ನನ್ನೇ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ಯಲ್ವಾ? ಮುಂದೆ ಐತೆ ಕಣಕ್ಕಂದ, ಮುಂದೆ ಐತೆ. ನನ್ನ ಈ ಕದನ ರೋಷದ ಖನನ, ಗೆಲ್ಲುವವರೆಗೂ ನಿಲ್ಲದಿ ಪಯಣ. ನನ್ನ ಈ ಕದನ ರೋಷದ ಖನನ, ಗೆಲ್ಲುವವರೆಗೂ ನಿಲ್ಲದಿ ಪಯಣ. ಗೆಲುವಿನ ಧ್ಯಾನ, ರಕ್ತದ ಕೆಂಪು ಸ್ನಾನ, ಉಸಿರ ಗಾನ, ಸ್ಮಶಾನ ನೀರವ ಮೌನ. ಗೆಲುವಿನ ಧ್ಯಾನ, ರಕ್ತದ ಕೆಂಪು ಸ್ನಾನ, ಉಸಿರ ಗಾನ, ಸ್ಮಶಾನ ನೀರವ ಮೌನ. ಸ್ಮಶಾನ ನೀರವ ಮೌನ.
ಲೇ ನಾನ್ ಮಾರ್ಟಿನ್ ಕಣೋ, ಮಾರ್ಟಿನ್ ಡಿಸೋಸಾ, ದ ಕಿಂಗ್ ಆಫ್ ಹ್ಯಾಪಿ ಟೈಮ್ಸ್. ನನ್ನ ಈ ಗಾಡಿ ಕರ್ಕೊಂಬಂದು ಜುಜುಬಿ ಫ್ರೈಡ್ ರೈಸ್ ತಿನ್ನು ಅಂತಿದ್ಯಲ್ಲೋ, ಯು ಫೂಲ್. ನಿನಗೆ ಗೊತ್ತಿಲ್ಲ ನೀನ್ ಎಂತ ದೊಡ್ಡ ತಪ್ಪು ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಿಲ್ಲ. ತಗ್ಲಾಕೊಂಡಿರೋದು ನಾನಲ್ಲ ಕಣೋ, ನೀನು. ನಾನು ಒಂದ್ಸರಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ನಮ್ಮ ಹುಡುಗರು ನಿನ್ನ ಬಿಟ್ಟು ಬಿಟ್ಟಾಗಿ ಪೀಸ್ ಪೀಸಾಗಿ ಕತ್ತರಿಸಾಕ್ತಾರೆ. ಸುಕ್ಕುದ್ ಸುಪ್ಪಲ್ಲಿ ತೇಳ್ತಾರಲ್ಲ, ಚೆನ್ನಾಗಿರ್ತಾರ ಕಾಮಿಡಿ ಸರ್. ಅರ್ಥ ಆಯ್ತಾ? ಮನುಷ್ಯ ಹೊಟ್ಟೆ ಹಸ್ದಾಗಿ ತಿನ್ನೋದು ಅನ್ನನೇ. ನೀವೇನು ಸ್ಪೆಷಲಾ? ನೀವೇನು ದುಡ್ಡಾರು ತಿಂತೀರಾ? ಭೂಮಿನೊಳಗೆ ಬಂದು ಎಷ್ಟೋ ಸಾವಿರಾರು ಜನ ಸಾಮ್ರಾಟ್ರು ಮಣ್ಣಲ್ಲಿ ಮಣ್ಣಾಗೋಗ್ಬಿಟ್ಟವ್ರೆ. ಅರ್ಥ ಆಯ್ತಾ? ಆದ್ರೆ ನೀವೇನು ಸ್ಪೆಷಲಾ ಸರ್? ಬನ್ನಿ ಸರ್. ಏಯ್ ಏಯ್ ನಿನಗೇನೋ ಬೇಕು? ನನ್ನ ಯಾಕೋ ಇಲ್ಲಿ ಕರ್ಕೊಂಬಂದು ಲಾಕ್ ಮಾಡಿದ್ಯಾ? ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬಾ. ಕೇಳೋ ಬೇಕಾದ್ರೆ 5-10 ಲಕ್ಷ ಮಖಕ್ಕೆ ಬಿಸಾಕ್ತೀನಿ. ನೋಡೋ, ನಾನು ಇವಾಗ್ಲೂ ಹೇಳ್ತೀನಿ ಕೇಳೋ. ನೀ ನನ್ ಬಿಟ್ರೆ ನಾನು ನಿನ್ನ ಕ್ಷಮಿಸಿದ್ರು ಕ್ಷಮಿಸ್ಬಿಡ್ಬೋದು. ಅಲ್ಲ ಸರ್, 5-10 ತಗೊಂಡ್ಬಿಡಕ್ಕೆ ನಾನು ಬೆಗ್ಗರ ಸರ್? ನೋಡೋ, ನೀನ್ ಬೆಗ್ಗರೆ. ನಾನು ಕೊಟ್ರೆ ನೀನ್ ಇಸ್ಕೋಬೇಕು. ಬಿಕಾಸ್ ಬೆಗ್ಗರ್ಸ್ ಡೋಂಟ್ ಹ್ಯಾವ್ ಅ ಚಾಯ್ಸ್. ಏನು ಸರ್,
ಬೆಗ್ಗರ ಹತ್ರ ನೀರು ಕೇಳಂಗ್ಬಿಟ್ರಲ್ಲ ಸರ್ ನೀವು. ಇದೇ ಸರ್ ಜೀವನ. ಒಂದಲ್ಲ ಒಂದಿನ ಮೇಲಿದ್ದವನು ಕೆಳಗೆ ಬರಲೇಬೇಕು. ಇದೇ ಲೈಫು. ಅರ್ಥ ಆಯ್ತಾ? ಏಯ್ ನಂಗೂ ಸಿಗರೇಟ್ ಕೊಡ. ಸರ್, ನಿಮ್ಮ ಅಮೃತಸ್ತದಿಂದ ಇಲ್ಲೊಂದು ಆಟೋಗ್ರಾಫ್ ಹಾಕ್ಬಿಡಿ. ತಗೊಳ್ಳಿ ಸರ್, ತಗೊಳ್ಳಿ. ಏನ ಇಂಥ ಒಳ್ಳೆ ಲೊಕೇಶನ್ ಕರ್ಕೊಂಬಂದು ಕಾಮಿಡಿ ಮಾಡ್ತಿದ್ಯಾ? ಏನೋ ಅಷ್ಟ ಇಷ್ಟ ತಗೊಂಡ್ಬಿಡ್ತೀಯ ಅಂದ್ರ ನನ್ ಬುಡಕ್ಕೆ ಕೈ ಹಾಕ್ತಿದ್ಯಾ? ಸರ್, 10-20 ತೊಗೊಂಡ್ಬಿಡಕ್ಕೆ ನಾನು ಬೆಗ್ಗಾರ ಸರ್? ಕಿತ್ಕೊಂತೀನಿ, ಎಲ್ಲ ಕಿತ್ಕೊಂತೀನಿ. ನಿನ್ನ ಹತ್ರ ಏನೇನಿದೆಯೋ ಅದೆಲ್ಲ ಕಿತ್ಕೊಂತೀನಿ ಸರ್. ಭಯ ಈ ಭಯ ಇರಲೇಬೇಕು. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಈ ಭಯ ಇರಲೇಬೇಕು. ಇವಾಗ್ಲಾದ್ರೂ ಅರ್ಥ ಆಯ್ತಾ ಸರ್? ಇದ್ರ ಮೇಲೆ ಸೈನ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಮಾಡಿ ಸರ್ ಸೈನು. ನೀ ನನ್ ಸಾಯಿಸಿದ್ರು ನಾನು ಸೈನ್ ಹಾಕಲ್ಲ. ಏನ್ ಸರ್, ಬೇರೆಯವ್ರ ತಲೆ ಹೊಡೆದು ಸಂಪಾದನೆ ಮಾಡಿರೋ ದುಡ್ಡಿಗೆ ನೀವು ಸಾಯಕ್ಕೂ ರೆಡಿ ಆಗಿದ್ರಲ್ಲ ಸರ್. ಇನ್ನೇನಾದ್ರೂ ನೀವು ನಿಯತ್ತಾಗಿ ಸಂಪಾದನೆ ಮಾಡಿದ್ರೆ ಏನ್ ಸರ್ ಗತಿ? ಹೆಂಗಾದ್ರೂ ಮಾಡಿ ಈ ಸಿಚುವೇಶನ್ ಇಂದ ಎಸ್ಕೇಪ್ ಆಗ್ಬೇಕು. ಇಲ್ಲ ಅಂದ್ರೆ ನಾನು ಬದುಕಕ್ಕಾಗಲ್ಲ. ನಾನು ಒಂದ್ಸರಿ ಇಲ್ಲಿಂದ ಆಚೆ ಹೋದ್ರೆ ಆಮೇಲೆ ಇವನ್ ನೋಡ್ಕೋಬಹುದು. ಎಲ್ಲೋಗ್ತಾನೆ ಕೈಗೆ ಸಿಗ್ತಾನೆ. ನಾನು ಒಂದ್ಸರಿ ಇಲ್ಲಿಂದ ಆಚೆಗೆ ಹೋದ್ರೆ ಇವನ್ಗೊಂದು ಗತಿ ಕಾಣಿಸ್ತೀನಿ, ಬಿಡಲ್ಲ. ಯಾಕೋ ನೀನ್ ಸೈನ್ ಮಾಡೋದ್ಮೇಲೆ ಮಾಡಿದ್ನಲ್ಲ. ಏನ್ ಸರ್, ಎಲ್ಲರನ್ನೂ ಯಾಮರ್ಸಂಗೆ ನನ್ನೂ ಯಾಮರ್ಸಿರಲ್ಲ ಸರ್. ಈ ಸೈನ್ ಯಾರು ಸರ್ ಬೇಕು? ನಿಮ್ಮ ಒರಿಜಿನಲ್ ಸೈನ್ ಹಾಕಿ ಸರ್. ಹಾಕಿ. ಮಿಡಲ್ ಕ್ಲಾಸ್ ಮನುಷ್ಯ ಸಾಕಿರೋ ಆನೆ ಇದ್ದಂಗೆ. ಮಾತಂಗೆ ದುಡ್ಡು ಅಂಕುಶಕ್ಕೆ ತಲೆ ಬಾಗಿರ್ಬೇಕಾಗತ್ತೆ. ಆನೆ ತಾಳ್ಮೆನ ಕಟ್ಟು ಪಾಡನ್ನ ಅವತ್ತ ಅದ್ರ ವೀಕ್ನೆಸ್ ಅಂತ ತಿಳ್ಕೊಂಡು ತುಂಬಾನೇ ಸಪ್ರೆಸ್ ಮಾಡಕ್ ಹೋದ್ರೆ
ಆನೆಗೆ ಮದ ಹಿಡಿಯುತ್ತೆ. ಒಂದು ಸತಿ ಆನೆಗೆ ಮದ ಹಿಡಿದ್ರೆ ಆತನ ಗತಿ. ಆಗಲ್ಲ ರೀ, ಒಪ್ಕೊಳಕ್ಕಾಗಲ್ಲ. ಗುಡ್ ಆಫ್ಟರ್ನೂನ್ ಸರ್. ಇದನ್ನೆಲ್ಲ ಆಗಲ್ಲ ಆಗಲ್ಲ ಹೋಗ್ಬೇಡಿ, ಇದು ನಾ ಒಪ್ಪಕ್ಕಾಗಲ್ಲ. ಇಲ್ಲ. ನಾ ಒಪ್ಪೋದೇ ಇಲ್ಲ ಇದು. ಇಲ್ಲ ಇಲ್ಲ ಆಗಲ್ಲ ಆಗಲ್ಲ, ಒಪ್ಪೋದಕ್ಕೆ ಚಾನ್ಸೇ ಇಲ್ಲ. ಯಾರು ಒಪ್ಲಿ ಯಾರು ಬಿಡ್ಲಿ, ನಮ್ ಬಾಸ್ ಮಾರ್ಟಿನ್ ಹೇಳ್ದಂಗೆ ಈ ಕಂಪ್ನಿ MD ನಾನೇ. ಇಷ್ಟ ಆದವ್ರು ಇರ್ಬೋದು, ಕಷ್ಟ ಆದವ್ರು ಹೋಗ್ಬೋದು. ಬಿಕಾಸ್ ಐ ಡೋಂಟ್ ಕೇರ್. ನಾವು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಬಾಳಿ ಬದುಕಬೇಕು. ಅದನ್ನೇ ನಮ್ಮ ಮಕ್ಳಿಗೆ ನಾವು ಹೇಳ್ತಾ ಇರೋದು. ನಾವೆಲ್ಲ ಕಷ್ಟಪಡ್ತಾ ಇರೋದು ಮಕ್ಳಿಗೋಸ್ಕರನೇ. ಆದರೆ ಯಾವ ಮಕ್ಕಳು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಅಷ್ಟೇ. ಸುಮ್ನಿರ್ರಿ ಸಾಕು. ಮಗಳು ಮಗಳು ಅಂತ ಮುದ್ದು ಮಾಡ್ಕೊಂಡು ಬರೋ ಹುಡುಗದ್ದು ಹಿಂದು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಮದ್ವೆ ಅಂತಿದ್ದೀರಲ್ರಿ. ಮದ್ವೆ ಅಂತೆ ಮದ್ವೆ ಮಾಡ್ರಿ. ನನ್ನ ತಮ್ಮ ಏನು ಕಮ್ಮಿ ಇಲ್ಲ ರೀ, ಅವನು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿರೋದು. ಅವನು ಚೆನ್ನಾಗೇ ದುಡಿತಿದ್ದಾನೆ. ಅದು ನಿಜನೇ ಬಿಡಿ. ಮಕ್ಕಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಬೈದೇಳಿದ್ರು ಬದುಕಕ್ಕೆ ಹೇಳ್ತೀವಿ. ಅದು ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ನನ್ನನು ನಾನೇ ಮರೆತೆನು ನಿನ್ನ ಪ್ರೀತಿಯ ಧ್ಯಾನದ ಹಾದಿಯಲೆಂದು. ನಿನ್ನಯ ಪ್ರೀತಿ ಬೆಳಗನು ಬೆಳಗಿ ನನ್ನಯ ಬಾಳಿನ ತೇರಿನಲೆಂದು. ನನ್ನ ನಿನ್ನ ಈ ಮಿಲನ ಏಳೇಳು ಜನ್ಮದ ಪ್ರೀತಿಯ ಕವನ. ನನ್ನ ನಿನ್ನ ಈ ಕವನ ಏಳೇಳು ಜನ್ಮದ ಪ್ರೀತಿಯ ಪಯಣ. ನಾ ಒಂದು ಮಾತು ನೀಡುವೆ, ನಿನ್ನ ಜೊತೆಗೆ ಎಂದು ನಿಲ್ಲುವೆ. ನಾನೆಂದು ನಿನ್ನ ಪ್ರೀತಿಯ ಗಾಯಕ. ಜೋಡಿ ಹಕ್ಕಿಯಂತೆ ಹಾರುವ ಆಕಾಶವನ್ನು ಸೇರುವ. ಆ ಮೋಡದ ಮರೆಯಲಿ ತೇಲಿ ಹೋಗುವ. ಇದು ನನ್ನ ಕತೆ. ಇನ್ಮೇಲಾದರೂ ಸೈಲೆಂಟ್ ಆಗಿದ್ರೆ ಸರಿ. ನನ್ನ ವಿಷಯನ ಬಂದರೆ ಮಗನ ಬಿಟ್ಟಾಗಿ ಕತ್ತರಿಸದೆ. ಅರ್ಥ ಮಾಡ್ಕೋ, ಹುಷಾರ್. ಮಾಡೋಣ ಬಿಡು. ಏನು ಸರ್, ಏನಾಯ್ತು? ನಂಗೇನು ಗೊತ್ತು ಮಗ, ಹೆಂಗ್ ಕ್ಯಾನ್ಸಲ್ ಆಗುತ್ತೆ ನಮ್ಮ ಟೆಂಡರ್ಗಳು? ಇರೋ ಬರೋ ಆಫೀಸರ್ಸ್ ಕೈಗೆಲ್ಲ ದುಡ್ಡು ಕೊಟ್ಟಾಗಿದೆ. ನನಗೇನು ಗೊತ್ತು? ನನಗೂ ಗೊತ್ತಿಲ್ಲ ಹೆಂಗ್ ಮಿಸ್ ಆಗಿದೆ ಅಂತ. ಗೊತ್ತಿಲ್ಲ ನಾ ಕಾರಣ ಕೊಡ್ಬೇಡಂಗಿಲ್ಲ, ಚೆನ್ನಾಗಿರಲ್ಲ. ನೀನ್ ಯಾಕಮ್ಮ ನಂಗೆ ಇನ್ಫಾರ್ಮ್ ಮಾಡಿಲ್ಲ? ನಮ್ಮ ಜೊತೆ ಕೆಲಸ ಮಾಡೋದಿಲ್ಲ ದನ ಕಾಯ್ರಿ.
ಸರಿಯಾಗಿ ಕೆಲಸ ನಡೀಲಿಲ್ಲ ಅಂದ್ರೆ ತಲೆಗಳು ಉರುಳೋಗ್ತವೆ. ತುಳಸಿ, ಯಾವನಯ್ಯ ಹೇಳಿದ್ದೀನಿ ಮಾಡಕ್ಕಿದ್ದೀನ? ಅಣ್ಣ ನೀರು ಪರ್ಪ್ಲೆ. ಯಂಗ್ ಮ್ಯಾನ್, ಹೇ ಯಂಗ್ ಮ್ಯಾನ್, 2 ದಿನದಿಂದ ಊಟ ಮಾಡಿಲ್ಲ, ತಿನ್ನಕ್ಕೇನಾದ್ರೂ ಕೊಡ್ಸು ಯಂಗ್ ಮ್ಯಾನ್. ಅವೈನ ತೂದು ಕೊರ್ದು ಕಡಪಿಯ. ಯಂಗ್ ಮ್ಯಾನ್, ಹೇ ಯಂಗ್ ಮ್ಯಾನ್, ಒಂದ್ ಪಿಂಕ್ ನೋಟ್ ಇದ್ರೆ ಕೊಡು ಯಂಗ್ ಮ್ಯಾನ್. ಎಂತ ಬರೇ ಆ ಮಂಡ್ಯ ಸರಿ ಜಾನಿಕ. ಬೇಜಾರಾಗ್ಬೇಡ ಯಂಗ್ ಮ್ಯಾನ್. Beggars don't have a choice. Beggars don't have a choice. ಎಂತದ ಅದೆಂತ ಇಂಗ್ಲಿಷಲ್ಲಿ ಹೇಳಲ್ಲ. ಹೇಳ ಹೇಳ ಎಂತದ ಹೇಳಲ್ಲ. ಆಗ್ಲೇ ಹೇಳಲ್ಲ. I don't remember anything. ನೀನ್ ಅನ್ಬಿಟ್ಟ ಇಂಗ್ಲಿಷಲ್ಲಿ ಎಂತ ಬಡ ಬಡ ಹೇಳಲ್ಲ. ಹೇಳ. ಏಯ್ ಎಲ್ಲಿದ್ಯಾ? ಫೋನ್ ಕೊಡ. ಕೊಡ ತಗೊಳ್ಳಿ. ಹೇಳು. ನೋಡ ನೋಡ ಗೊತ್ತದ? ಅಯ್ಯೋ ಗೊತ್ತದ? ಗೊತ್ತದಲ್ಲ ನಿಂಗೆ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ. ಹಾಗೆ ನೋಡ ನೋಡ ನೋಡ. ಯಾರು ಗೊತ್ತುಟ? ನೋಡ. ಗೊತ್ತುಟ? ಇವಾಗ ಗೊತ್ತುಟ? ಯಾರು ಗೊತ್ತುಂಟಲ್ಲ? ಗೊತ್ತುಂಟಲ್ಲ ನಿಂಗೆ? ಗೊತ್ತುಂಟಲ್ಲ ನಿಂಗೆ? ಹೇಳ ಹೇಳ. ನಾನು ನಿಮ್ಮ ಪಾರ್ಟಿ ಬೇಡ ಸರ್. ಸರ್ ಇದೆಲ್ಲ ನಿಮ್ದೇನೆ ಸರ್. ಸರ್ ಭಯ ಭಯ ಈ ಭಯ ಇರಲೇಬೇಕು. ನಿಂಗೆ ಗೊತ್ತುಂಟಲ್ಲ? ಯಾರು ಅಂತ ನೀನು ಅಂದ್ರೆ ನೀನು ನೀನು ಗುಡ್ ಆಫ್ಟರ್ನೂನ್ ಸರ್. ಟೆಂಡರ್ ಕೆಲಸ ಆಗಿದೆ. ಕೊಡೋರಿಗೆ ಕೊಟ್ಟು ನೋಡ್ಕೊಂಡಿದ್ದೀವಿ. ಏನು ಟೆನ್ಷನ್ ಬೇಡ. ನಾನು ಫೋನ್ ಮಾಡೋದು ಆಗಲೇಬೇಕಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ ಕೊಟೇಶನ್ ಸರ್ ಅದನ್ನ ರೆಡಿ ಮಾಡಿದ್ದೀನಿ. ಅದನ್ನ ಸೆಂಡ್ ಮಾಡೋಕೆ ಮುಂಚೆ ನೀವು ಒಂದ್ಸರಿ ಚೆಕ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಸರ್. ಈ ಕೊಟೇಶನ್ ನಾವು ರೆಡಿ ಮಾಡಿದ್ದು. ಇದು 100% ವರ್ಕ್ ಆಗುತ್ತೆ ಸರ್. ನೀವು ಹೂ ಅಂದ್ರೆ ನಾನು ಇದನ್ನ ಕಳಿಸ್ತೀನಿ ಸರ್. ಎಲ್ಲ ಓಕೆನಾ? ನಾನೆಲ್ಲ ನೋಡಿದ್ದೀನಿ. ಇದರಲ್ಲಿರೋದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು. ಯಾವುದೇ ಕಾರಣಕ್ಕೂ ಆಚೆ ಬರ್ದು ಈ ಟೆಂಡರ್ ಒಂದು ಆಗ್ಲೇಬೇಕು ಅಟ್ ಎನಿ ಕಾಸ್ಟ್. ಓಕೆ? ಆಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಯಾಕೆ ಟೆನ್ಷನ್ನು? ನಂಬಿಕೆ ಇರೋದಕ್ಕೆ ನಿನ್ನ ಜೊತೆ ಇರೋದು. ಮೇಕ್ ಶೋರ್ ಇಟ್ ಹ್ಯಾಪನ್ಸ್. ಓಕೆ? ಓಕೆ ಸರ್. ಏನೋ ಮಹಾರಾಜನ್ ತರ ಆರಾಮಾಗಿ ಕೂತ್ಬಿಟ್ಟಿದ್ಯಾ? ಎಲ್ಲೂ ಹೋಗಿಲ್ವಾ? ಹಂಗೇನಿಲ್ಲ, ಒಂದು ಫೋನ್ ವೇಟ್ ಮಾಡ್ತಿದ್ದೆ. ಮತ್ತೆ ಏನು ಸಮಾಚಾರ? ನಿನ್ನೆ ನಾವು ಹೋಗಿದ್ದ ಡಿನ್ನರು ತುಂಬಾ ಚೆನ್ನಾಗಿತ್ತು. ಯು ನೋ ವಾಟ್, ನಾನ್ ನಿನ್ಗೊಂದು ಮಾತು ಹೇಳೋದೇ ಮರ್ತಿದ್ದೆ.
ಏನದು ಹೇಳ್ಬೋದಲ್ಲ? ಅಲ್ಲೊಬ್ಬ ಬೆಗ್ಗರು ಎಷ್ಟ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ದ ಗೊತ್ತಾ? ಬೆಗ್ಗರ್ಸ್ ಡೋಂಟ್ ಹ್ಯಾವ್ ಎ ಚಾಯ್ಸ್ ಅಂದ. ಅಲ್ಲೇನಿದೆ, ಇಂಗ್ಲಿಷ್ ಮಾತಾಡೋದು ಕಾಮನ್ ಅಲ್ವಾ? ಆದ್ರೂ ಅಷ್ಟ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡೋ ಭಿಕ್ಷುಕನ ನಾನಂತೂ ಎಲ್ಲೂ ನೋಡಿಲ್ಲ. ಏನಂದ ಅಂದೆ ಅವನು? ಬೆಗ್ಗರ್ಸ್ ಡೋಂಟ್ ಹ್ಯಾವ್ ಎ ಚಾಯ್ಸ್ ಅಂದ. ಬೆಗ್ಗರ್ಸ್ ಡೋಂಟ್ ಹ್ಯಾವ್ ಎ ಚಾಯ್ಸ್. ಯಾಕೆ, ಏನಾಯ್ತು? ನೀನೇನು ಗುರು ಚಿಕ್ಕ ಮಕ್ಳು ಥರ ಗೇಮ್ ಆಡ್ಕೊಂಡು ಇವಾಗ ಬಂದೇನಾ? ಓನಪ್ಪ, ಅದು ಸರಿ. ಇತ್ತೀಚೆಗೇನು ಭಿಕ್ಷುಕರೆಲ್ಲ ಇಂಗ್ಲೀಷಲ್ಲಿ ಮಾತಾಡೋಂಗಾಗೋರಪ್ಪ. ಯಾರಪ್ಪ ಅಂತ ಪ್ರಜೆ? ಯಾರೋ ಇಲ್ಲಿ ಗೇಟ್ ಹತ್ರ ಸಿಕ್ಕಿದ್ನಪ್ಪ. ಬೆಗರ್ಸ್ ಡೋಂಟ್ ಹ್ಯಾವ್ ಎ ಚಾಯ್ಸ್ ಅಂತಾನೆ. ಏನ? ಬೆಗರ್ಸ್ ಡೋಂಟ್ ಹ್ಯಾವ್ ಎ ಚಾಯ್ಸ್ ಅನ್ನಪ್ಪ. ಏನೋ ಬೆಗ್ಗರ್ಸ್ ಡೋಂಟ್ ಹ್ಯಾವ್ ಎ ಚಾಯ್ಸಾ? Beggars don't have a choice. ಎಲ್ಲಿದ್ದಾನೆ? ಇಲ್ಲೇ ಗೇಟ್ ಹತ್ರ ಅವನೇ. ಬಂದೇ ಇರು. ಅದು ಸರಿ, ಯಾಕೆ, ಏನಾಯ್ತು? ಇನ್ನ ಬಂದಿರಲ್ಲ. ಛೇ, ಯಾಕೆ ಇದನ್ನ ಬಂದಿಲ್ಲ? ಯಾರಿದು ನನ್ನ ನಂಬರು? ಹಲೋ. ಏನೋ ನೀನು ಹುಡುಗಿ ಕಾಯ್ತಾ ಇದೀಯಾ? ಕಾಯಿ ಕಾಯಿ, ಚೆನ್ನಾಗಿ ಕಾಯಿ. ಆದ್ರೂ ಏನು ಪ್ರಯೋಜನ? ಯಾಕಂದ್ರೆ ಬರ್ದೇ ಇರೋ ಜಾಗಕ್ಕೆ ಅವಳ ಕಳ್ಸಾಯ್ತು. ಅವಳಿಗೋಸ್ಕರ ತಾನೇ ನನ್ನ ಈ ಸ್ಥಿತಿಗೆ ನೀನ್ ತಂದಿದ್ದು. ನಿನಗ್ ತುಂಬಾ ಇಷ್ಟಪಡೋರ್ನ ಕಳ್ಕೊಂಡ್ರೆ ಆಗೋ ನೋವು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತಾನೆ ಅವಳು ನಮ್ಗೆ ಹೇಳಿ ಕಳ್ಸಿ. ನೀನ್ ಎಷ್ಟೇ ಹುಡುಕಿದ್ರು ಅವಳ ಬಾಡಿ ಕೂಡ ಸಿಗಲ್ಲ. ಯಾರ ಹತ್ರ ಮಾತಾಡಿದೆ ಗೊತ್ತೇನೋ? ಮಿಸ್ಟರ್ ಚಿರಂತ್, ತಾಕತ್ತಿದ್ರೆ ಒಬ್ನೇ ಬಂದು ನಿನ್ ಫ್ರೆಂಡ್ ನ ಬಿಡಿಸ್ಕೊಂಡು ಹೋಗು. ಹಾ ಚಿರಂತ್, ನನಗ್ ಸೇರ್ಬೇಕಾಗಿರೋ ವಸ್ತುಗಳನ್ನೆಲ್ಲ ತಂದ್ಬಿಡಪ್ಪ. ಲೊಕೇಶನ್ ಕಳ್ಸಿದೀನಿ. ಕಿತ್ಕೊಂತೀನಿ, ಎಲ್ಲ ಕಿತ್ಕೊಂತೀನಿ. ನಿನ್ನ ಹತ್ರ ಏನೇನಿದೆಯೋ ಅದೆಲ್ಲ ಕಿತ್ಕೊಂತೀನಿ ಸರ್. ನಿನ್ನ ಹತ್ರ ಏನೇನಿದೆಯೋ ಎಲ್ಲ ಕಿತ್ಕೊಳ್ಳೋದು ನನಗ್ ಗೊತ್ತು.
ನಿಂಗೆ ಯಾಕೆ ಟೆನ್ಷನ್? ನನಗೆ ಬರ್ಬೇಕಾಯ್ತು ಬರಲಿ. ನೀನು ಅವ್ರ ಬಗ್ಗೆ ಟೆನ್ಷನ್ ತಗೋಬೇಡಪ್ಪ. ಹೇಳದ್ ಕೇಳೋ, ಅವ್ನು ನಾನು ನೋಡ್ಕೋತೀನಿ. ನನಗೆ ಈ ಡೀಲ್ ಓಕೆ ಆಗಿದೆ. ನನಗೆ ಅಮೌಂಟ್ ಬೇಕಷ್ಟೆ. ಅವನ ಬಗ್ಗೆ ನಿಮಗೆ ಟೆನ್ಷನ್ ಬೇಡವೇ ಬೇಡ. ಲೇ ಹಂಗೇನಾದ್ರೂ ಏನೋ ಮಾತಾಡ್ತಾ ಇದೀಯ ಫೋನಲ್ಲಿ. ಅವನ ಜೊತೆನೆ ಇದ್ಕೊಂಡು ಅವನನ್ನೇ ಎತ್ತಕ್ ಪ್ಲಾನ್ ಮಾಡ್ತಾ ಇದೀಯ. ಏನಿಲ್ಲ ಬಿಡು, ನಾನು ಅವ್ನಿಗೆ ಬಿಡಲ್ಲ. ಅವ್ನು ಹೇಳ್ತೀನಿ, ಅವ್ನು ಏನ್ ಮಾಡ್ತಾನೆ ನೋಡಿ. ನಿನಗೆ ಇರೋ ಹೇಳ್ತೀನಿ. ನಾನು ಹೋಗ್ತಾ ಇದ್ದೀನಿ ಕಣೋ. ಇರೋ ಬಾಯ್ಲಿ ಹೇಳ್ತೀನಿ. ಇಲ್ಲ ಕಣೋ, ನಾನು ಅವ್ನಿಗೆ ಹೇಳ್ತೀನಿ ಕಣೋ. ನಾನು ಏನು ಮಾತಾಡಿಲ್ಲಪ್ಪ. ನೀನು ಯಾಕೆ ಇಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ಯಾ? ಹಾಂ, ಏನೂ ಆಗಿಲ್ಲ. ಅವನ ಬಗ್ಗೆ ಏನೂ ಮಾತಾಡಿಲ್ಲ. ಓಕೆನಾ? ಹಾಂ, ಬಿಡೋ. ಯಾರು ನೀನ್ ನಂಗೆ? ನಾನು ನಿಂಗೆ ಇಟ್ಕೊಂಡೋಳ ಇಲ್ಲ ಕಟ್ಕೊಂಡೋಳ? ಏನಾಯ್ತು ನಿಂಗೆ ಇವತ್ತು? ಚೆನ್ನಾಗಿದ್ದಲ್ಲ? ಅಲ್ಲಿ ನೋಡು ನಿನ್ ಫ್ರೆಂಡ್ನ ಹೆಂಗ್ ದರ್ಬಾರ್ ಮಾಡ್ತಾ ಇದ್ದಾನೆ ಅಂತ. ಅದು ನಿನ್ ಸಹಾಯ ತಗೊಂಡು. ಅವನೆಷ್ಟೇ ಆದ್ರೂ ನನ್ನ ಫ್ರೆಂಡ್ ಕಣೆ. ಅವ್ನು ಬೆಳೆದ್ರೆ ನಾನು ಬೆಳೆದಂಗೆ. ರಾಜನ್ ದರ್ಬಾರಲ್ಲಿ ರಾಜಂಗ್ ಮಾತ್ರ ಬಹುಪರಾಕಿರುತ್ತೆ, ಸೇನಾಧಿಪತಿಗಲ್ಲ. ನೋಡಲ್ಲಿ, ಅವನಿರೋವರೆಗೂ ನೀನ್ ಯಾವತ್ತೂ ಬೆಳೆಯಕ್ಕಾಗಲ್ಲ. ಹೇಗೆ ತಿರ್ಬೋಕಿ ಜೀವನನೇ ನಡೆಸ್ಬೇಕಾಗುತ್ತೆ. ಲ್ಯಾಪ್ಟಾಪ್ ಕೊಡು ಮೇಲೆ. ಲ್ಯಾಪ್ಟಾಪ್ ಕೊಡು. ಏನೋ ಮಾಡ್ತಾ ಇದ್ದ ನಿಮ್ಮ. ಏನೋ ನೀನ್ ಮಾತ್ರ ರಾಜ ಆಗಿರ್ಬೇಕಾ? ನಾವುಗಳೆಲ್ಲ ನಿನ್ನ ಆಳ. ಇನ್ಮೇಲೆ ನಾನು ರಾಜ ಆಗಿರ್ತೀನಿ. ಹುಲಿ ಯಾವತ್ತಿದ್ರು ಹುಲಿನೇ ಕಣ.
ಬಾಯ್ ಸರ್. ವಿಷ ಅಂದ್ರೇನು? ನಮ್ಮ ಅವಶ್ಯಕತೆಗಿಂತ ಏನೇ ಹೆಚ್ಚಾದರೂ ಅದೇ ವಿಷ. ಅದು ಹಣ, ಅಧಿಕಾರ, ಹಸಿವು, ದುರಾಶೆ ಅಥವಾ ಪ್ರೀತಿ. ಇದರಲ್ಲಿ ಯಾವ್ದು ಹೆಚ್ಚಾದರೂ ಅದೇ ಒಬ್ಬ ವ್ಯಕ್ತಿಗೆ ವಿಷವಾಗುತ್ತೆ. ಕಾಲ ಒಬ್ಬ ವ್ಯಕ್ತಿನ ಸಮರ್ಥನಾಗಿಸ್ಬೋದು, ಬಲಿಷ್ಠನಾಗಿಸ್ಬೋದು, ಇಲ್ಲ ಅದೇ ವ್ಯಕ್ತಿನ ದುರ್ಬಲನಾಗಿಸಿ ಕೊಲ್ಲಬಹುದು. ಕಾಲ ಯಾರ ಕೈಲೂ ಇಲ್ಲ. ಯಾರೋ ಯಾರಿಗೂ ಮಿತ್ರನೂ ಅಲ್ಲ, ಶತ್ರುನೂ ಅಲ್ಲ.